ನಮಸ್ಕಾರ ರೀ. ನಾವು ಬಂದದ್ರ ಕಂಕನವಾಡಿಗೆ. ಈ ಕಂಕನವಾಡ ಗುಹೇಶ್ವರ ದೇವಸ್ಥಾನ ಐತಿ ನೋಡ್ರಿ. ಇಲ್ಲಿ ಅಲ್ಲಂ ಪ್ರಭುಗಳು ತಪಸ್ಸು ಮಾಡಿ ಹೋದಂತ ಜಾಗ ಐತಿ ನೋಡ್ರಿ. ಇಲ್ಲಿ ಸಾವಿರಾರು ಭಕ್ತರು ಭೇಟಿ ನೀಡ್ತಾರೆ ನೋಡ್ರಿ. ಇಲ್ಲಿ ಸಾಕ್ಷಾತ್ ಶಿವನೇ ಬಂದು ನೆಲೆಸಿರುವಂತ ತಾಣವಾಗೈತಿ ನೋಡ್ರಿ ಇದು. ಇಲ್ಲಿ ಸೋಮವಾರಕ್ಕೊಮ್ಮೆ ಪಲ್ಲಕ್ಕಿ ಸೇವೆ ನಡೀತೈತಿ. ಇಲ್ಲಿ ಹೊಸದಾಗಿ ಕಟ್ಟಡಗಳನ್ನು ಕಟ್ಟಲಾಗಿದೆ. ಈ ದೇವಸ್ಥಾನ ಗುಹೇಶ್ವರ ದೇವರ ಒಂದು ಸನ್ನಿಧಿಯಾಗಿ. ಗುಹೇಶ್ವರ ಮತ್ಯಾರು ಅಲ್ರಿ, ನಮ್ಮ ಅಲ್ಲಂ ಪ್ರಭುಗಳ ಗುರುಗಳೇ ಗುಹೇಶ್ವರ ಮತ್ಯ. ಈ ದೇವಸ್ಥಾನದ ಒಂದು ಇತಿಹಾಸ ನೋಡುವುದಾದ್ರ ಒಂದು ಆಕಳು ಬಂದ ಪ್ರತಿ ದಿವಸ ಹುತ್ತಿನ ಮೇಲೆ ನಿಂತ ಹಾಲನ್ನ ಕೊಡ್ತಿತ್ತ ನೋಡ್ರಿ. ಪ್ರತಿ ದಿವಸ ಹಾಲನ್ನು ಕೊಡುವಾಗ ಆಕಳ ಮಾಲೀಕ ಅಲ್ಲಿ ಬಂದು ನೋಡ್ತಾನೆ ನೋಡ್ರಿ. ನೋಡಿದ ಮ್ಯಾಗ ಇಲ್ಲಿ ಏನೋ ಹುತ್ತನಾಗ ಏನೋ ಐತೆ ಅಂತ ಹೇಳಿ ಆ ಹುತ್ತನ್ನ ಎಲ್ಲ ಒಡೆದು ಬಿಡ್ತಾನೆ ನೋಡ್ರಿ. ಆ ಹುತ್ತಿನೊಳಗ ಇರೋ ಯಾರಪ್ಪ, ನಮ್ಮ ಗುಹೇಶ್ವರ ಮತ್ತೆ ಇರ್ತಾನೆ ನೋಡ್ರಿ. ಆ ಆಕಳ ಮಾಲೀಕ ಎಲ್ಲರಿಗೂ ಹೋಗಿ ತಿಳಿಸಾನ್ರಿ. ಅಲ್ಲಿ ಜನರು ಎಲ್ಲ ಗುಂಪುಗೂಡಿ ಅಲ್ಲಿ ಅಗಿಯಲು ಸ್ಟಾರ್ಟ್ ಮಾಡ್ತಾರ. ಅಗಿಯಲು ಸ್ಟಾರ್ಟ್ ಮಾಡಿದಾಗ ಅಲ್ಲಿ 20 ಅಡಿ ಅಗಿದರೂ ಸಹ ಲಿಂಗ ದಂಡಿ ಹತ್ತಂಗಿಲ್ರಿ. ಅಲ್ಲಿ ಲಿಂಗದ ಒಂದು ಪಿಂಡವೇ ಇರ್ತೈತಿ ನೋಡ್ರಿ. ಆ ಲಿಂಗ ಎಷ್ಟು 20 ಪೂಡು ಗುಮ್ಮ ಇರ್ತೈತಿ ನೋಡ್ರಿ. ಆಮ್ಯಾಗ ದಂಡಿ ಸಿಗ್ಲಾರ್ಕ ಅಲ್ಲಿ ಒಂದು ಮಾತು ಮ್ಯಾಗ ಲಿಂಗ ಇಡ್ತಾರ ನೋಡ್ರಿ. ಅವರೇ ನಮ್ಮ ಗುಹೇಶ್ವರ ಮುತ್ಯ ನೋಡ್ರಿ. ಪ್ರತಿ ವರ್ಷವೂ ಈ ದೇವಸ್ಥಾನದ ಅವರಾತ್ರಿ ಅಮಾವಾಸ್ಯೆಯಂದು ದೊಡ್ಡ ಜಾತ್ರೆ ನಡೀತೈತಿ ನೋಡ್ರಿ. ಒಂದೇ ದಿನದಲ್ಲಿ ಲಕ್ಷಾಂತರ ಜನ ಬಂದು ಕೂಡ್ತಾರ ನೋಡ್ರಿ. ಇಲ್ಲಿ ಹಲವಾರು ದೇವಸ್ಥಾನಗಳನ್ನು ಕಾಣಬಹುದು ನೋಡ್ರಿ. ಇಲ್ಲಿ ಹಲವಾರು ಸಾಧು ಸಂತರು ತಪಸ್ಸನ್ನ ಮಾಡಿ ಹೋದಂತ ಜಾಗ ಆಗೈತಿ ನೋಡ್ರಿ. ಇಲ್ಲಿ ಪ್ರತಿ ಸೋಮವಾರ ಅನ್ನ ಪ್ರಸಾದ ಕಾರ್ಯಕ್ರಮ ಇರ್ತೈತಿ ನೋಡ್ರಿ. ಇಲ್ಲಿ ಅಪ್ಪಯ್ಯಪ್ಪನ ದೇವಸ್ಥಾನ ಐತಿ ನೋಡ್ರಿ. ಅಪ್ಪಯ್ಯಪ್ಪ ಗುರುಗಳು ಇಲ್ಲಿ ನೆಲೆಸಿರುವಂತ ತಾಣವಾಗೈತಿ ನೋಡ್ರಿ. ಇಲ್ಲಿ ಅಪ್ಪಯ್ಯಪ್ಪನ ದೇವಸ್ಥಾನವನ್ನು ಕಾಣಬಹುದು. ಇಲ್ಲಿ ಅನ್ನ ಪ್ರಸಾದ ನಡೆಸುವಂತ ಒಂದು ಜಾಗ ಐತಿ ನೋಡ್ರಿ. ಇಲ್ಲಿ ಸಂತನ ಮೆಟ್ಟ ಕೂಡ ಐತ್ರಿ. ಇಲ್ಲಿ ವಿಠ್ಠಲ ರುಕ್ಮಿಣಿ ದೇವಸ್ಥಾನ ಕೂಡ ಐತಿ ನೋಡ್ರಿ. ಈ ಸುಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಜಮಖಂಡಿಂದ 10 ಕಿಲೋಮೀಟರ್ ಬಂದ್ರೆ ಸಾಕ್ರಿ, ನಮ್ಮ ಗುಹೇಶ್ವರ ದೇವಸ್ಥಾನ ನಿಮ್ಗೆ ಸಿಗ್ತೈತಿ ನೋಡ್ರಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಗುರು ಗುಹೇಶ್ವರ ಮುತ್ಯ. ಓಂ ನಮಃ ಶಿವಾಯ.